ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇನ್ಸ್ಪೈರ್ಡ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧು. ಸೊ ಇವತ್ತೇನಪ್ಪ ಅಂತಂದರೆ ನಮ್ಮ ಒಂದು ಸಾಮಾನ್ಯ ಅಧ್ಯಯನದ ವಿಡಿಯೋ ಸರಣಿಗಳಿಗೆ ಮತ್ತೊಮ್ಮೆ ನಿಮಗೆ ಏನು ಮಾಡ್ತೀನಿ ಅಂತಂದರೆ ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೆ ನನ್ನ ಮುದ್ದು ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ನವೋದಯ ಎಕ್ಸಾಮ್ಸ್ಗೆ ಏನಪ್ಪ ಅಂತಂದರೆ ಪ್ರಿಪೇರ್ ಆಗುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ ಇವತ್ತು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀನಿ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ವಿದ್ಯಾರ್ಥಿಗಳೇ ಫಸ್ಟ್ ಕ್ವಶನನ್ನು ನೋಡೋಣ. ಫಸ್ಟ್ ಒನ್ ಕ್ವಶನ್, ಸಿರಿಧಾನ್ಯಗಳು ಬೆಳೆಯುವ ಪ್ರಮುಖ ಜಿಲ್ಲೆ ಯಾವುದು ಅಂತ ಕೇಳಿದ್ದಾನೆ. ಹೌದಾ? ಇಲ್ಲಿ ಆಪ್ಷನ್ ಎ ವಿಜಯಪುರ, ಆಪ್ಷನ್ ಬಿ ಬಾಗಲಕೋಟೆ, ಆಪ್ಷನ್ ಸಿ ಹಾವೇರಿ, ಆಪ್ಷನ್ ಡಿ ಗದಗ ಅಂತ ಕೊಟ್ಟಿದ್ದಾರೆ. ಸಿರಿಧಾನ್ಯಗಳನ್ನು ಬೆಳೆಯುವಂತಹ ಪ್ರಮುಖ ಜಿಲ್ಲೆ ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ಜಿಲ್ಲೆ. ಇಲ್ಲಿ ಅದ ನೋಡ್ರಿ, ನಮ್ದು ಕರ್ನಾಟಕದ ಮ್ಯಾಪ್ ಅದ. ಸೊ ಇಲ್ಲಿ ನೋಡ್ರಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ. ಇಲ್ಲಿ ಆಪ್ಷನ್ ಬಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಏನು? ಬಾಗಲಕೋಟೆ. ಇಲ್ಲಿ ಬಾಗಲಕೋಟೆಯಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಅತಿ ಹೆಚ್ಚು ಸಿರಿಧಾನ್ಯಗಳು ಕಂಡು ಬರ್ತಾವ. ಇನ್ನು ಸಿರಿಧಾನ್ಯಗಳು ಯಾವ್ಯಾವಪ್ಪ ಅಂತಂದ್ರೆ ರಾಗಿ, ಜೋಳ, ಸಜ್ಜೆ, ನವಣೆ ಮುಂತಾದ ಸಿರಿಧಾನ್ಯಗಳು ಇಲ್ಲಿ ಒಂದು ಬಾಗಲಕೋಟೆಯಲ್ಲಿ ಏನು ಮಾಡ್ತಾರ? ಬೆಳಿತಾರ. ಇವುಗಳನ್ನು ನಾವು ಏನಂತೀವಿ? ಸಿರಿಧಾನ್ಯಗಳು ಅಂತ ಕರಿತೀವಿ. ಹೌದಾ ವಿದ್ಯಾರ್ಥಿಗಳೇ? ಇನ್ನು ಬಾಗಲಕೋಟೆದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಾರೆ. ಇಲ್ಲಿ ಬಾಗಲಕೋಟೆಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಾರೆ. ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಾರೆ. ಅತಿ ಹೆಚ್ಚು ಕಬ್ಬನ್ನು ಬೆಳೆಯುತ್ತಾರೆ. ಅತಿ ಹೆಚ್ಚು ಕಬ್ಬನ್ನು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಬಾಗಲಕೋಟೆಯಲ್ಲಿ ಏನು ಮಾಡ್ತಾರೆ? ಬೆಳಿತಾರೆ. ಇನ್ನು ಆಪ್ಷನ್ ಎ ಏನದಪ್ಪ ಅಂತಂದರೆ ವಿಜಯಪುರ ಅಂತದ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಏನದ? ವಿಜಯಪುರ ಅಂತದ. ಹೌದಾ? ಇಲ್ಲಿ ವಿಜಯಪುರದಲ್ಲಿ ಏನನ್ನ ಬೆಳಿತಾರೆ ಅಂತಂದರೆ ಇದನ್ನು ನಾವು ಜೋಳವನ್ನು ಬೆಳೆಯುವಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂತಂದರೆ ಇಲ್ಲಿ ವಿಜಯಪುರ. ಅತಿ ಹೆಚ್ಚು ಏನು ಮಾಡ್ತಾರೆ? ಇಲ್ಲಿ ವಿಜಯಪುರದಲ್ಲಿ ಜೋಳವನ್ನು ಏನು ಮಾಡ್ತಾರೆ? ಜೋಳದ ಬೆಳೆ ಎಲ್ಲಿ ಹೆಚ್ಚು ಕಂಡು ಬರ್ತದೆ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಜೋಳವನ್ನು ಬೆಳೀತಾರೆ. ಇನ್ನು ಹಾವೇರಿಯಲ್ಲಿ ಅತಿ ಹೆಚ್ಚು ಯಾವ ಒಂದು ಬೆಳೆಯನ್ನು ಬೆಳೀತಾರೆ ಅಂತಂದರೆ ಹತ್ತಿಯನ್ನು ಏನು ಮಾಡ್ತಾರೆ? ಇಲ್ಲಿ ಅತಿ ಹೆಚ್ಚು ಹಾವೇರಿಯಲ್ಲಿ ಹತ್ತಿಯನ್ನು ಬೆಳೀತಾರೆ. ಇನ್ನೊಂದೇನು ವಿಶೇಷತೆ ಏನಂತಂದರೆ ಹಾವೇರಿಯನ್ನ ಏಲಕ್ಕಿಯ ನಾಡು ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದನ್ನ ಜಾನಪದ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದ ಅಂತಂದರೆ ಹಾವೇರಿಯಲ್ಲಿ ಕಂಡು ಬರ್ತದ. ಜಾನಪದ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕ್ವಶನ್ ಆದ್ರೆ ಹಾವೇರಿ ಅಂತ ಹಾಕ್ರಿ. ಜಾನಪದ ವಿಶ್ವವಿದ್ಯಾಲಯ ಹಾವೇರಿ. ಇನ್ನು ಹಾವೇರಿಗೆ ಏನಂತ ಕರೀತಾರೆ ಅಂದರೆ ಏಲಕ್ಕಿಯ ನಾಡು ಅಂತಾನು ಕರೀತಾರ. ಏಲಕ್ಕಿಯ ನಾಡು ಯಾವುದ್ರಿ? ಹಾವೇರಿ. ಹಾವೇರಿಯನ್ನು ಏನಂತಾರೆ? ಏಲಕ್ಕಿಯ ನಾಡು ಅಂತ ಕರೀತಾರ. ಮತ್ತು ಜಾನಪದ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತದ ಅಂತಂದರೆ ಹಾವೇರಿಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಧೂಮಕೇತುಗಳು. ಹೌದಾ? ಧೂಮಕೇತುಗಳು ಇಲ್ಲಿ ಇದೆ ನೋಡ್ರಿ. ಧೂಮಕೇತುಗಳು ಆಪ್ಷನ್ ಎ ಕೈಗಳನ್ನು ಹೊಂದಿವೆ, ಆಪ್ಷನ್ ಬಿ ಕಾಲುಗಳನ್ನು ಹೊಂದಿವೆ, ಆಪ್ಷನ್ ಸಿ ಬಾಲವನ್ನು ಹೊಂದಿವೆ, ಆಪ್ಷನ್ ಡಿ ತಲೆಯನ್ನು ಹೊಂದಿವೆ ಅಂತ ಕ್ವಶನ್ಸ್ ಅದ. ಹೌದಾ? ಇಲ್ಲಿ ಧೂಮಕೇತುಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಧೂಮಕೇತುಗಳು ಬಾಲವನ್ನು ಏನು ಮಾಡಿರ್ತವೆ? ಹೊಂದಿರ್ತವೆ. ಇನ್ನು ಧೂಮಕೇತುಗಳು ಅಂತಂದ್ರೆ ಸೂರ್ಯನ ಸುತ್ತುವಂತಹ ಮಂಜುಗಡ್ಡೆ, ಕಲ್ಲು ಮತ್ತು ಧೂಳಿನ ಒಂದು ಸಣ್ಣ ಆಕಾಶಕಾಯಿಗಳಿಗೆ ಏನಂತಾರೆ ಅಂತಂದ್ರೆ ಧೂಮಕೇತುಗಳು ಅಂತ ಕರೀತಾರೆ. ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ಧೂಮಕೇತುಗಳು ಅಂತಂದ್ರೆ ಸೂರ್ಯನ ಸುತ್ತುವಂತಹ ಮಂಜುಗಡ್ಡೆ, ಕಲ್ಲು ಮತ್ತು ಧೂಳಿನ ಒಂದು ಸಣ್ಣ ಆಕಾಶಕಾಯಿಗಳಿಗೆ ಏನಂತ ಕರೀತಾರೆ? ಧೂಮಕೇತುಗಳು ಅಂತ ಕರೀತಾರೆ. ಇಲ್ಲಿ ನಾವು ಉದಾಹರಣೆಯಾಗಿ ನೋಡ್ಬೋದು. ಯಾವುದಪ್ಪ ಅಂತಂದ್ರೆ ನಮ್ಮ 76 ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಂಡು ಬರ್ತದ. 76 ವರ್ಷಗಳಿಗೆ ಏನಾಗ್ತದ? ಹ್ಯಾಲಿ ಧೂಮಕೇತು. ಇದು 76 ವರ್ಷಗಳಿಗೊಮ್ಮೆ ಮಾತ್ರ ಏನು ಮಾಡ್ತದ? ಕಂಡು ಬರ್ತದ.
76 ವರ್ಷಗಳಿಗೊಮ್ಮೆ ಕಂಡು ಬರುವ ಧೂಮಕೇತು ಯಾವುದು ಅಂತ ಕೇಳಿದರೆ, ಕಂಡು ಬರುವ ಧೂಮಕೇತು ಯಾವುದ್ರಿ? ಹ್ಯಾಲಿ ಧೂಮಕೇತು. ಹ್ಯಾಲಿ ಧೂಮಕೇತು ಇದನ್ನು ಯಾರು ಕಂಡುಹಿಡಿದ್ರು? ಹ್ಯಾಲಿ ಧೂಮಕೇತುವನ್ನು ಕಂಡುಹಿಡಿದವರು ಯಾರು? ಎಡ್ಮಂಡ್ ಹ್ಯಾಲಿ ಎಂಬವರು ಏನು ಮಾಡ್ತಾರೆ ಅಂದರೆ ಇದನ್ನು ಕಂಡುಹಿಡಿತಾರೆ. ಹ್ಯಾಲಿ ಧೂಮಕೇತು ಇದು 76 ವರ್ಷಗಳಿಗೊಮ್ಮೆ ಮಾತ್ರ ಏನು ಮಾಡ್ತದ ರೀ? ಕಂಡು ಬರ್ತದ. ಹ್ಯಾಲಿ ಧೂಮಕೇತು ಏನು ಮಾಡ್ತದ? ಇದು 76 ವರ್ಷಗಳಿಗೊಮ್ಮೆ ಕಂಡು ಬರ್ತದ. ಇದು ಹಿಂದೆ ಯಾವಾಗ ಕಂಡು ಬಂದಿತ್ತು ಅಂತಂದರೆ 1986ರಲ್ಲಿ. 1986ರಲ್ಲಿ ಏನಾಗಿತ್ತು ರೀ? ಕಂಡು ಬಂದಿತ್ತು. ಹಿಂದೆ ಕಂಡು ಬಂದಿದ್ದು, ಹಿಂದೆ ಕಂಡು ಬಂದದ್ದು 1986ರಲ್ಲಿ. ಇನ್ನು ಮುಂದೆ ಯಾವಾಗ ಕಾಣ್ತದ ರೀ? ಈಗ ಹಿಂದೆ ಯಾವಾಗ ಕಂಡಿತ್ತು? 1986ರಲ್ಲಿ ಕಂಡಿತ್ತಾ? ಸೊ ಇನ್ನು ಮುಂದೆ ಯಾವಾಗ ಕಾಣ್ತದ ಅಂತಂದರೆ 2061. ಯಾವ ಒಂದು ಇಸ್ವಿ ಒಳಗೆ ಕಾಣ್ತದ ರೀ? 2061. ಸೊ ಇಲ್ಲಿ ಬೇಡ, ಇಲ್ಲಿ ಬರೀತೇನೆ ನೋಡ್ರಿ. 2061ಕ್ಕೆ ಮುಂದೆ ಕಂಡು ಬರುವ ವರ್ಷ 2061. ಯಾವುದ್ರಿ? ಹ್ಯಾಲಿ ಧೂಮಕೇತು ಏನು ಮಾಡ್ತದ ಅಂತಂದರೆ 2061ಕ್ಕೆ ಏನು ಮಾಡ್ತದ್ರಿ? ಕಂಡು ಬರ್ತದ. ಇನ್ನು ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ದಕ್ಕನ್ ಪ್ರಸ್ಥಭೂಮಿಯು, ಕ್ವಶನ್ ಅದ, ದಕ್ಕನ್ ಪ್ರಸ್ಥಭೂಮಿಯು ಎ ಮರಳಿನಿಂದ ಕೂಡಿದೆ, 2 ಕೆಂಪು ಮಣ್ಣಿನಿಂದ ಕೂಡಿದೆ, 3 ಪುರಾತನ ಗಟ್ಟಿಶಿಲೆಯಿಂದ ರಚನೆಯಾಗಿದೆ, 4 ಬಂಡೆಗಲ್ಲುಗಳಿಂದ ರಚನೆ ಆಗಿದೆ. ಇಲ್ಲಿ ನೋಡ್ರಿ, ದಕ್ಕನ್ ಪ್ರಸ್ಥಭೂಮಿ ಯಾವ ರೀತಿಯಾಗಿ ಕಂಡು ಬರ್ತದ ಅಂತ ಕ್ವಶನ್. ಇದು ಏನಪ್ಪ ಅಂತಂದರೆ ಪುರಾತನ ಗಟ್ಟಿ ಶಿಲೆಯಿಂದ ಏನಾಗಿದೆ ಅಂತಂದರೆ ದಕ್ಕನ್ ಪ್ರಸ್ಥಭೂಮಿ ಅನ್ನೋದು ರಚನೆ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ನಾವು ಇಲ್ಲಿ ನೋಡ್ಬೋದು, ಹೌದಾ? ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ದಕ್ಕನ್ ಪ್ರಸ್ಥಭೂಮಿ ಯಾವ ರೀತಿಯಾಗಿ ಒಂದು ತನ್ನ ಪ್ರದೇಶವನ್ನು ಆವರಿಸಿದ ಮತ್ತು ಅದನ್ನು ಯಾವ ರೀತಿಯಾಗಿ ಆವೃತಗೊಂಡಿದೆ ಅಂತಂದರೆ ಇದು ಏನಪ್ಪ ಅಂದರೆ ಪುರಾತನ ಗಟ್ಟೆ ಶಿಲೆಯಿಂದ ಏನಾಗಿದೆ ನಮ್ಮ ಒಂದು ದಕ್ಕನ್ ಪ್ರಸ್ಥಭೂಮಿ ರಚನೆ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಪ್ರಧಾನಮಂತ್ರಿ ಆಗಲು ಇರಬೇಕಾದ ಕನಿಷ್ಠ ವಯಸ್ಸು ಅಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ಆಪ್ಷನ್ ಡಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ 25 ವರ್ಷ. ಇಲ್ಲಿ ನಾವು ಭಾರತದ ಪ್ರಧಾನಮಂತ್ರಿ ಆಗಲಿಕ್ಕೆ 25 ವರ್ಷ ವಯೋಮಿತಿ ಇರಬೇಕು. ಇನ್ನು ನಾವು 18 ವರ್ಷವನ್ನು ತೆಗೆದುಕೊಂಡಾಗ, ಹೌದಾ, ಈ 18 ವರ್ಷ ಮತದಾನದ ಒಂದು ವಯಸ್ಸು. 18 ವರ್ಷ ನಮಗೆ ಚುನಾವಣೆಗೆ ನಾವು ಈ ಮತವನ್ನು ಚಲಾಯಿಸ್ಬೇಕಂತಂದ್ರೆ ನಮಗೆ ಎಷ್ಟು ವಯಸ್ಸಾಗಿರ್ಬೇಕು ರೀ ವಿದ್ಯಾರ್ಥಿಗಳೇ? 18 ವರ್ಷ ಆಗಿರಬೇಕು. ಮೊದಲೇನಿತ್ತು ರೀ 21 ವರ್ಷ ಅಂತ ಇತ್ತು. ಮತದಾನದ ವಯಸ್ಸು ಎಷ್ಟು ರೀ? 21 ವರ್ಷ ಇತ್ತು. ಇದನ್ನು 1989ರಲ್ಲಿ 1989ರಲ್ಲಿ ಯಾವ ಒಂದು ತಿದ್ದುಪಡಿ ಕಾಯ್ದೆ ಅಂದರೆ 61ನೇ ತಿದ್ದುಪಡಿ ಕಾಯ್ದೆ, 61ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನು ಮಾಡ್ತಾರೆ ಅಂತಂದರೆ ಕಾಯ್ದೆಯ ಮೂಲಕ 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಏನು ಮಾಡ್ತಾರೆ? ಇಳಿಕೆಯನ್ನು ಮಾಡ್ತಾರೆ. 21 ವರ್ಷದಿಂದ 18 ವರ್ಷಕ್ಕೆ ಇಳಿಕೆ ಮಾಡಿದರು. ಏನು? ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಯಾವಾಗ ಇಳಿಕೆಯನ್ನು ಮಾಡ್ತಾರೆ ಅಂತಂದರೆ 1981ರಲ್ಲಿ 61ನೇ ತಿದ್ದುಪಡಿ ಕಾಯ್ದೆ ಮೂಲಕ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? 21 ವರ್ಷ ಇತ್ತು. ಮತದಾನವನ್ನು ಮಾಡಲಿಕ್ಕೆ ನಮಗೆ ಎಷ್ಟಾಗಬೇಕಿತ್ತಂದ್ರೆ ಅವಾಗ ವಯಸ್ಸು 21 ವರ್ಷ ಆಗಬೇಕಿತ್ತಾ? ಸೊ ಈಗ ಏನು ಮಾಡ್ತಾರೆ ಅಂತಂದರೆ 18 ವರ್ಷಕ್ಕೆ ಏನು ಮಾಡ್ತಾರೆ ಅಂದ್ರೆ ನಮ್ಗೆ 18 ವರ್ಷ ಆಯ್ತಂತಂದ್ರೆ ನಾವೇನು ಮಾಡಬೇಕು? ಚುನಾವಣೆ ನಡೆದಾಗ ನಾವು ಅಲ್ಲಿ ಮತವನ್ನು ಚಲಾಯಿಸ್ಬೋದು. ಇಲ್ಲಿ ನೋಡ್ರಿ, ನಮಗೆ 18 ವರ್ಷ ಆಗಿದೆ ಅಂತಂದರೆ ನಮಗೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ಅಂತಂದರೆ ಚುನಾವಣೆಗೆ ಮತವನ್ನು ಚಲಾಯಿಸ್ತಾರೆ. ಇನ್ನು 35 ವರ್ಷ ಅಂತದ. ಇದು 35 ವರ್ಷ ವಯಸ್ಸನ್ನು ಯಾರಿಗೆ
ಇಲ್ಲಿ ನೋಡ್ರಿ, ಇಲ್ಲಿ ಪ್ರಧಾನಮಂತ್ರಿ ಆಗಲಿಕ್ಕೆ ಇರಬೇಕಾದ ಕನಿಷ್ಠ ವಯಸ್ಸು ಅಂತ 25 ಅಂತ ನಾವು ಆನ್ಸರನ್ನು ಮಾಡಿದ್ವಿ. ಹೌದಾ? ಇನ್ನು 35 ವರ್ಷ ಯಾರಿಗೆ ಅಂತಂದರೆ ರಾಷ್ಟ್ರಪತಿಯಾಗಲು ಅವನಿಗೆ ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂತಂದರೆ 35. ರಾಷ್ಟ್ರಪತಿಯವರ ಒಂದು ವಯೋಮಿತಿ ಎಷ್ಟಪ್ಪ ಅಂತಂದರೆ 35 ವರ್ಷ ಏನಾಗಿರ್ಬೇಕು ಅವರಿಗೆ ರಾಷ್ಟ್ರಪತಿಯಾಗಲು ಇರಬೇಕಾದಂತಹ ಒಂದು ಕನಿಷ್ಠ ವಯಸ್ಸು ಅಂತ ನಾವು ಹೇಳ್ತೇವೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚಾರ್ಟ್ ಅದ ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಒಂದು ಚಾರ್ಟನ್ನು ನಾವು ನೋಡ್ಬೋದು. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರೀ? ಜವಾಹರ್ಲಾಲ್ ನೆಹರು ಅವರನ್ನು ನಾವೇನು ಮಾಡ್ತೇವ್ರಿ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, 1947ರಿಂದ 1964. ವಿದ್ಯಾರ್ಥಿಗಳ ಈ ಒಂದು ಚಾರ್ಟನ್ನು ನೀವು ನೋಡ್ತಾ ಹೋಗ್ಬೋದು. ಗಮನಿಸ್ರಿ, ಈ ಒಂದು ಚಾರ್ಟ್ ಒಳಗೆ ನಾವು ಚಾರ್ಟನ್ನು ನೋಡಿದಾಗನ ಗೊತ್ತಾಕೈತ್ರಿ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು. ಹೌದಾ? ಇಲ್ಲಿ ನೆಕ್ಸ್ಟ್ ಯಾರು ಬರ್ತಾರ ರೀ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು 1964ರಿಂದ 1966 ಅಂದರೆ ಇವ್ರದ್ದು ಒಂದು ಅಧಿಕಾರ ಅವಧಿ ಎಷ್ಟು ವರ್ಷ ಅಂತಂದರೆ 5 ವರ್ಷಗಳವರೆಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಅಧಿಕಾರವನ್ನು ಚಲಾಯಿಸ್ತಾರೆ. ಫಸ್ಟ್ ಒನ್ ಜವಾಹರ್ಲಾಲ್ ನೆಹರು ಬಂದರು. ಇವರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಾದರೂ ನಮ್ಮ ಭಾರತದ ಪ್ರಧಾನಮಂತ್ರಿ ಆದರು. ಆಮೇಲೆ ಇಂದಿರಾ ಗಾಂಧಿ ಅವರು ಬರ್ತಾರೆ ನೋಡ್ರಿ. ಇಂದಿರಾ ಗಾಂಧಿ ಇವರು 1966ರಿಂದ 1977, 1980ರಿಂದ 1984 ಅಂದರೆ 2 ಬಾರಿಗೆ ಪ್ರಧಾನಮಂತ್ರಿ ಆಗಿರ್ತಾರೆ. ಯಾರೀ? ಇಂದಿರಾ ಗಾಂಧಿ. ನೆಕ್ಸ್ಟು ಇನ್ನು ಮುರಾರ್ಜಿ ದೇಸಾಯಿ. ಹೌದಾ? ಇವರು ಏನಪ್ಪ ಅಂತಂದರೆ 1977ರಿಂದ 1979. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರ ಒಂದು ಇಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದರು, ಎಲ್ಲಿಂದ ಎಲ್ಲಿಯವರೆಗೆ, ಮತ್ತು ಮೊದಲ ಪ್ರಧಾನಮಂತ್ರಿಯಾಗೋ ಯಾರು, ಮತ್ತು ಪ್ರಸ್ತುತ ಇರುವಂತಹ ಪ್ರಧಾನಮಂತ್ರಿಗಳು ಯಾರು? ಪ್ರಸ್ತುತ ಯಾರದಾರಿ? ನಮ್ಮ ನರೇಂದ್ರ ಮೋದಿ ಅದಾರ. ಇಲ್ಲದಾರ ನೋಡ್ರಿ. ಪ್ರಸ್ತುತ ನಮ್ಮ ಒಂದು ನರೇಂದ್ರ ಮೋದಿ ಏನಪ್ಪ ಅಂತಂದರೆ ಇವರು 2014 ಚುನಾವಣೆಯಲ್ಲಿ ಏನಾಗಿದ್ರು? ಪ್ರಧಾನಮಂತ್ರಿಗಳಾಗಿ ಬಂದಿದ್ರು. ಸೊ ಈಗ ಪ್ರಸ್ತುತ ಕೂಡ ಯಾರದಾರಿ? ನಮ್ಮ ಪ್ರಧಾನಮಂತ್ರಿ ಯಾರು ಅಂತಂದರೆ ನರೇಂದ್ರ ಮೋದಿ. ಇವ್ರಿಗಿಂತ ಮುಂಚೆ ಯಾರಿದ್ರು? ಮನಮೋಹನ್ ಸಿಂಗ್. ಹೌದಾ? ಮನಮೋಹನ್ ಸಿಂಗ್, ಡಾಕ್ಟರ್ ಮನಮೋಹನ್ ಸಿಂಗ್ ಏನಿದ್ರು ಅಂತಂದರೆ ಪ್ರಧಾನಮಂತ್ರಿಗಳಿದ್ದರು. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂತಂದರೆ ನಾವು ಪ್ರತಿಯೊಬ್ಬರ ಒಂದು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾರ್ಯಾರು ಇದ್ರು ಅನ್ನೋದನ್ನು ನಾವೇನು ಮಾಡಿದ್ವಿ ಇಲ್ಲಿ ಚಾರ್ಟ್ನಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಗುಡವಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ನಮ್ಮ ಗುಡವಿ ಪಕ್ಷಿಧಾಮ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಹೌದಾ? ವಿದ್ಯಾರ್ಥಿಗಳ ಇಲ್ಲಿ ಐತೆ ನೋಡ್ರಿ, ಗುಡವಿ ಪಕ್ಷಿಧಾಮ. ಹೌದಾ? ಇದು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದ? ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟಪ್ಪ ಅಂತಂದರೆ ಆಪ್ಷನ್ ಡಿ. ಆಪ್ಷನ್ ಡಿ ಏನಪ್ಪ ಅಂತಂದರೆ ಕರೆಕ್ಟ್ ಆದ ಆನ್ಸರ್. ನಮ್ಮ ಒಂದು ಗುಡವಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದ ರೀ? ಕರ್ನಾಟಕದಲ್ಲಿ ಕಂಡು ಬರ್ತದ. ಹೌದಾ? ಕರ್ನಾಟಕದಲ್ಲಿ ಗುಡವಿ ಪಕ್ಷಿಧಾಮ ಏನು ಮಾಡ್ತದ? ಕಂಡು ಬರ್ತದ. ಇಲ್ಲ ಐತೆ ನೋಡ್ರಿ, ಗುಡವಿ ಪಕ್ಷಿಧಾಮ. ಇದು ಈ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂತಂದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ರೀ? ಶಿವಮೊಗ್ಗ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಮಾಡ್ತದೆ ಅಂತಂದರೆ ಗುಡವಿ ಪಕ್ಷಿಧಾಮ ಕಂಡು ಬರ್ತದ ರೀ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇಲ್ಲಿ ಅದನ್ನು ನೋಡ್ರಿ, ಇಲ್ಲಿ ಎಲ್ಲ ಪಕ್ಷಿಗಳು ಏನು ಮಾಡ್ತಾವ ಅಂತಂದ್ರೆ ಇಲ್ಲಿ ಹಲವಾರು ಪಕ್ಷಿಗಳು ಏನು ಮಾಡ್ತಾರೆ? ಗುಡವಿ ಪಕ್ಷಿಧಾಮದಲ್ಲಿ ಕಂಡು ಬರ್ತಾವ. ಇದು ಎಲ್ಲಿ ಕಂಡು ಬರ್ತದ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಕೃಷ್ಣ ರಾಜ ಸಾಗರ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕ್ವಶನ್ ಏನ್ರಿ? ಕೃಷ್ಣ ರಾಜ ಸಾಗರ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ನ ನೋಡೋಣ್ರಿ. ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಶರಾವತಿ ಅಂತ ಕೊಟ್ಟಿದ್ದಾರೆ. ಹೌದಾ? ಕೃಷ್ಣರಾಜಸಾಗರ ಆಣೆಕಟ್ಟು. ನೀವು ನೋಡ್ರಿ, ಇಲ್ಲಿ ಕೃಷ್ಣರಾಜಸಾಗರ ಆಣೆಕಟ್ಟು ಒಬ್ಬೊಬ್ಬರು ಕನ್ಫ್ಯೂಷನ್ ಮಾಡ್ಕೊಂಡು ಹೆಸರನ್ನ ಕೃಷ್ಣ ಅಂತ ಅದ. ಹೌದಾ? ಇಲ್ಲಿ ಏನು ಮಾಡ್ತೀರಿ ನೀವು? ಕೃಷ್ಣ ನದಿಗಿನ ಅಂತೇಳಿ ಹಾಕುವಂಥ ಚಾನ್ಸಸ್ಸು ಇರ್ತದೆ. ಹಲವಾರು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆದಾಗ ಕೃಷ್ಣ ನದಿಗೆ ಅಂತ ಹಾಕ್ಬಿಡ್ತೀರಿ. ಹೌದಾ? ಇದು ಕೃಷ್ಣರಾಜಸಾಗರ ಆಣೆಕಟ್ಟನ್ನು ನಾವು ಕಾವೇರಿ ನದಿ, ಆಪ್ಷನ್ ಬಿ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ. ಕಾವೇರಿ ನದಿಗೆ ಏನು ಮಾಡ್ತಾರೆ ಅಂತಂದರೆ ಕೃಷ್ಣರಾಜಸಾಗರ ಆಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಹೌದಾ? ಕಾವೇರಿ ನದಿಗೆ. ಇನ್ನು
ಇಲ್ಲಿ ಕೃಷ್ಣ ಈ ನದಿಗೆ ಯಾವ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ? ನಾಗಾರ್ಜುನ ಸಾಗರ ಅಣೆಕಟ್ಟು. ನಾಗಾರ್ಜುನ ಸಾಗರ ಅಣೆಕಟ್ಟು. ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಯ್ತು ರೀ? ಯಾವ ನದಿಗೆ ಕಟ್ತಾರ್ರಿ ನಾಗಾರ್ಜುನ ಸಾಗರ ಅಣೆಕಟ್ಟು? ಕೃಷ್ಣಾ ನದಿಗೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ಕೃಷ್ಣ ನದಿಗೆ ಯಾವ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರು? ನಾಗಾರ್ಜುನ ಸಾಗರ ಅಣೆಕಟ್ಟು. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಏನು ಮಾಡ್ತದ? ಕಂಡು ಬರ್ತದ. ಮತ್ತು ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತದ. ಹೌದಾ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಲಮಟ್ಟಿ, ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯೊಳಗೂ ಕೂಡ ಏನು ಈ ಒಂದು ನದಿಗೆ ಅಣೆಕಟ್ಟನ್ನು ಕಟ್ತಾರೆ. ಆಲಮಟ್ಟಿ ಡ್ಯಾಮ್. ಹೌದಾ? ಎಲ್ಲರೂ ಹೋಗಿರ್ತೀರಿ ನೀವು. ಹೌದಾ? ಆಲಮಟ್ಟಿ ಅಣೆಕಟ್ಟು. ಇದ ಒಂದು ಕೃಷ್ಣಾ ನದಿಗೆ ಮತ್ತೊಂದು ಅಣೆಕಟ್ಟು ಕಟ್ತಾರೆ ರೀ. ಹೌದಾ? ಯಾವುದ್ರಿ ಅಂತಂದರೆ ನಾರಾಯಣಪುರ. ಇನ್ನೊಂದು ಬಸವಸಾಗರ ಅಂತಲೂ ಕರೀತಾರೆ. ಬಸವಸಾಗರ ಅಣೆಕಟ್ಟು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು. ಬಸವಸಾಗರ ಇನ್ನೊಂದು ಏನಂತ ಕರಿತಿದ್ರು ಇದಕ್ಕೆ? ಬಸವಸಾಗರ ಅಣೆಕಟ್ಟಿಗೆ ಮುಂಚೆ ಏನಂತ ಕರಿತಿದ್ರು ಅಂದರೆ ನಾರಾಯಣಪುರ ಜಲಾಶಯ ಅಂತಲೂ ಕರಿತಿದ್ರು. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆ ಶಹಾಪುರದೊಳಗೆ ಕಂಡು ಬರ್ತದ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಏನು ಮಾಡ್ತದಪ್ಪ ಅಂತಂದರೆ ಬಸವಸಾಗರ ನಾರಾಯಣಪುರ ಜಲಾಶಯ ಎಲ್ಲಿ ಕಂಡು ಬರ್ತದ ರೀ? ಯಾವ ಒಂದು ನದಿಗೆ ಕಟ್ತಾರ ಅಂತಂದರೆ ಕೃಷ್ಣಾ ನದಿಗೆ ಕಟ್ತಾರ. ಇನ್ನು ತುಂಗಭದ್ರಾ ನದಿಗೆ ಯಾವ ಒಂದು ಅಣೆಕಟ್ಟನ್ನು ಕಟ್ತಾರೆ ವಿದ್ಯಾರ್ಥಿಗಳಿಗೆ? ಇದು ಒಂದು ಕ್ವಶನ್ ಆಗ್ತದ ನಿಮಗೆ. ಹೌದಾ? ಇಲ್ಲಿ ಕೃಷ್ಣಾ ನದಿಗೆ ಕೇಳ್ತಾನೆ. ಹೌದಾ? ಇಲ್ಲಿ ಏನು ಕೇಳ್ಯಾರ? ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಕೇಳಿದಾರೆ. ಹೌದಾ? ಇದ ಕ್ವಶನನ್ನು ತುಂಗಭದ್ರಾ ನದಿಗೆ ಯಾವ ಒಂದು ಅಣೆಕಟ್ಟನ್ನು ಕಟ್ಟಿದ್ರು ಅಂತ ಕ್ವಶನ್ ಆಗ್ಬೋದು. ಹೌದಾ? ಇಲ್ಲಿ ತುಂಗಭದ್ರಾ ನದಿಗೆ ಯಾವ ಒಂದು ಅಣೆಕಟ್ಟನ್ನು ಕಟ್ತಾರ ರೀ? ತುಂಗಭದ್ರಾ ನದಿಗೆ ಪಂಪ ಸಾಗರ ಅಣೆಕಟ್ಟು ಯಾವ ಒಂದು ನದಿಗೆ ಕಟ್ಟಿದ್ರಿ? ತುಂಗಭದ್ರಾ ನದಿಗೆ. ಎಲ್ಲಿ ಕಟ್ತಾರ ರೀ ಇದನ್ನು? ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಒಳಗೆ ಏನು ಮಾಡ್ತಾರೆ ರೀ? ತುಂಗಭದ್ರಾ ನದಿಗೆ ಏನು ಮಾಡ್ತಾರೆ ಅಂದರೆ ಪಂಪಸಾಗರ ಅಣೆಕಟ್ಟನ್ನು ಕಟ್ತಾರೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಶರಾವತಿ ನದಿಗೆ ಯಾವ ಒಂದು ಅಣೆಕಟ್ಟನ್ನು ಕಟ್ತಾರೆ ರೀ? ಶರಾವತಿ ನದಿಗೆ ಅಂತ ಕೇಳಿದ್ರಿ. ಶರಾವತಿ ನದಿಗೆ ಯಾವ ಒಂದು ಅಣೆಕಟ್ಟನ್ನು ಕಟ್ಟಿದ್ರು ಅಂತಂದರೆ ಲಿಂಗನಮಕ್ಕಿ ಅಣೆಕಟ್ಟು. ಪಂಪಸಾಗರ ಅಣೆಕಟ್ಟು ಯಾವ ನದಿಗೆ? ತುಂಗಭದ್ರಾ ನದಿಗೆ. ಹೌದಾ? ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿಗೆ ಕಟ್ತಾರ ರೀ. ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಿದ್ರು. ಇಲ್ಲಿ ಅದನ್ನು ನೋಡ್ರಿ, ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ಒಂದು ನದಿಗೆ ಕಟ್ಟಿದ್ರಿ? ಕಾವೇರಿ ನದಿ. ಇದು ಕಾವೇರಿ ನದಿ, ಇದು KRS ಅಂತ ಕರೀತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದ. ಯಾವುದು ಇದು? ಕೃಷ್ಣರಾಜಸಾಗರ ಎಲ್ಲಿ ಕಂಡು ಬರ್ತದ ಅಂತಂದರೆ ಮಂಡ್ಯ
ಜಿಲ್ಲೆಯಲ್ಲಿ ಏನು ಮಾಡ್ತದೆ ಕೃಷ್ಣರಾಜಸಾಗರ ಅಣೆಕಟ್ಟು ಕಂಡು ಬರ್ತದೆ ವಿದ್ಯಾರ್ಥಿಗಳಿಗೆ. ನಾವು ಮೈಸೂರಿನ KRS ನೋಡಕ್ಕೆ ಹೋಗಿರ್ತೀವಿ ರೀ, ಹೋಗ್ತೀವಿ ಪ್ರವಾಸದೊಳಗೆ ಏನು ಮಾಡ್ತಾರೆ KRS ಡ್ಯಾಮನ್ನು ತೋರಿಸ್ಕೊಂಡು ಬರ್ತೇನೆ ಅಂತ ಹೇಳಿರ್ತಾರಲ್ಲ. ಸೊ ಅದ ಡ್ಯಾಮ್ ಯಾವುದ್ರಿ? ಇದು ಕೃಷ್ಣರಾಜಸಾಗರ ಒಂದು ಅಣೆಕಟ್ಟು ಡ್ಯಾಮ್ ಯಾವುದು ಅಂತಂದರೆ ಕಾವೇರಿ ನದಿಗೆ ಏನು ಮಾಡ್ತಾರೆ ಕಟ್ತಾರೆ. ಯಾವುದು ಇಲ್ಲದ ನೋಡ್ರಿ, ಇದು ಕೃಷ್ಣಾ ನದಿಗೆ ಏನು ಮಾಡ್ತಾರೆ ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಟ್ತಾರ. ಇದಕ್ಕೇನಂತಾರ KRS ಅಂತ ಕರೀತಾರೆ, KRS. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಕವಿತೆಯ ಕವಿ ಯಾರು ಅಂತ ಕ್ವಶನ್ ಅದ ವಿದ್ಯಾರ್ಥಿಗಳೇ. ನೋಡ್ರಿ ಇಲ್ಲಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಕವಿತೆಯ ಕವಿ ಯಾರು? ಆಪ್ಷನನ್ನು ನೋಡೋಣ್ರಿ. ಹುಯಿಲಗೋಳ್ ನಾರಾಯಣ್ ರಾವ್. ಸೆಕೆಂಡ್ ಒನ್ ಸಿದ್ದಪ್ಪ ಕಂಬಳಿ ಅಂತ ಕೊಟ್ಟಿದ್ದಾನ. ಥರ್ಡ್ ಒನ್ BM ಶ್ರೀ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫೋರ್ತ್ ಒನ್ ಟಿ.ನಂ. ಶ್ರೀ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಹೌದಾ? ಇದನ್ನು ಬರೆದವರು ಯಾರು ಅಂತಂದರೆ ಆಪ್ಷನ್ ಎ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಏನು? ಆಪ್ಷನ್ ಎ. ಯಾರಿ? ಹುಯಿಲಗೋಳ್ ನಾರಾಯಣ್ ರಾವ್. ಇವರು ಏನಪ್ಪ ಅಂತಂದರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಒಂದು ಕವಿತೆಯನ್ನು ರಚನೆ ಮಾಡ್ತಾರೆ. ಹೌದು, ಈ ಒಂದು ಕವಿತೆಯನ್ನು ರಚನೆ ಮಾಡಿದರು. ಈ ಒಂದು ಕವಿತೆಯನ್ನು ಹಾಡಿದವರು ಯಾರು ಅಂತ ಕ್ವಶನ್ ಆದರೆ ಹುಯಿಲಗೋಳ್ ನಾರಾಯಣ್ ಅವರು ಬರೆದಂತಹ ಉದಯವಾಗಲಿ ಚಲುವ ಕನ್ನಡ ನಾಡು ಕವಿತೆಯನ್ನು ಹಾಡಿದವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕವಿತೆಯನ್ನು ಹಾಡಿದವರು ಯಾರು ಅಂತ ಕೇಳಿದರೆ ಈ ಒಂದು ಕವಿತೆಯನ್ನು ಹಾಡಿದವರು ಪದ್ಮಶ್ರೀ ಪುರಸ್ಕೃತರಾದಂತಹ ಗಂಗೂಬಾಯಿ ಹಾನಗಲ್. ಕವಿತೆಯನ್ನು ಮೊದಲು ಹಾಡಿದವರು ಯಾರು ವಿದ್ಯಾರ್ಥಿಗಳೇ? ಪದ್ಮಶ್ರೀ ಪುರಸ್ಕೃತರಾದಂತಹ ಗಂಗೂಬಾಯಿ ಹಾನಗಲ್. ಇವರನ್ನು ಏನಂತ ಕರೀತಾರ್ರಿ? ಗಂಗೂಬಾಯಿ ಹಾನಗಲ್ ಅವರನ್ನು ಏನಂತ ಕರೀತಾರ? ಭಾರತದ ಕೋಗಿಲೆ, ಹೌದಾ? ಕವಿತೆಯನ್ನು ಮೊದಲು ಹಾಡಿದವರು ಗಂಗೂಬಾಯಿ ಹಾನಗಲ್. ಇವರನ್ನು ಗಾನ ಕೋಗಿಲೆ ಅಂತ ಕರೀತಾರೆ. ಗಂಗೂಬಾಯಿ ಹಾನಗಲ್ ಅವರನ್ನು ಗಾನ ಕೋಗಿಲೆ ಅಂತ ಯಾರನ್ನು ಕರೀತಾರ್ರಿ? ಗಂಗೂಬಾಯಿ ಹಾನಗಲ್. ಇವರಿಗೆ ಏನಂದರೆ ಪದ್ಮಶ್ರೀ ಪುರಸ್ಕಾರನೂ ಕೂಡ ಏನಾಗ್ಯದ ದೊರೆತದ. ಪದ್ಮಶ್ರೀ ಪ್ರಶಸ್ತಿನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಗಂಗೂಬಾಯಿ ಹಾನಗಲ್ ಅವರಿಗೆ ನೀಡ್ತಾರ. ಇದು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಹಾಡಿದರು? ಹೌದಾ? ಇದನ್ನು ಹಾಡಿದವ್ರು ಯಾರು? ಗಾನ ಕೋಗಿಲೆ ಆದಂತಹ ಗಂಗೂಬಾಯಿ ಹಾನಗಲ್, ಹೌದಾ? ಎಲ್ಲಿ ಹಾಡಿದ್ರಿ ಅಂತ ಕೇಳಿದರೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಭಾರತದ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಯಾವುದ್ರಿ ಉದಯವಾಗಲಿ ಚಲುವ ಕನ್ನಡ ನಾಡು ಎಂಬ ಒಂದು ಗೀತೆಯನ್ನು ಮೊಟ್ಟ ಮೊದಲ ಬಾರಿಗೆ ಗಂಗೂಬಾಯಿ ಹಾನಗಲ್ ಇವಳು ಏನಾಗಿದ್ರು, ಇವರನ್ನು ಏನಂತ ಕರಿತಿದ್ರು ಅಂತಂದರೆ ಗಾನ ಕೋಗಿಲೆ ಆದಂತಹ ಗಂಗೂಬಾಯಿ ಹಾನಗಲ್ ಅವರು 1924ರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡಿದ್ರು? ಉದಯವಾಗಲಿ ನಮ್ಮ ಒಂದು ಚಲುವ ಕನ್ನಡ ನಾಡು ಎಂಬ ಒಂದು ಗೀತೆಯನ್ನು ಹಾಡಿದರು. ವಿದ್ಯಾರ್ಥಿಗಳೇ, ಇವುಗಳನ್ನು ನೀವೇನು ಮಾಡಿರಿ ಅಂತಂದರೆ ನೋಟ್ಸನ್ನು ಮಾಡಿ ಇಟ್ಕೋರಿ. ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಕ್ವಶನ್ ಏನದ ರೀ? ಚೆನ್ನಾಗಿ ಓದ್ಕೋರಿ ಅದನ್ನು. ಸಂವಿಧಾನ ಸಮಿತಿಯ ರಚನಾ ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದಾನ್ರಿ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕೊಟ್ಟಿದ್ದಾರೆ. BN ಕೊಟ್ಟಿದ್ದಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್, C ಶಾಂತ್ ಸಿನ್ಹಾ, D
KM ಮುನ್ಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಏನ್ರಿ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಆಪ್ಷನ್ ಯಾವ್ದು ಕರೆಕ್ಟ್ ಅಂತಂದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಯಾವ್ದ್ರಿ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಅಂತ ಕರೀತಾರೆ. ಹೌದಾ? ಇನ್ನು BR ಅಂಬೇಡ್ಕರ್ ಇಲ್ಲದಾರ ನೋಡ್ರಿ ರಾಜೇಂದ್ರ ಪ್ರಸಾದ್. ಇವ್ರು ಏನಪ್ಪಾ ಅಂತಂದ್ರೆ ಒಂದು ನಮ್ದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಆದವರು. ಯಾರಿ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇನ್ನು BR ಅಂಬೇಡ್ಕರ್ ಅವರನ್ನ ಏನಂತ ಕರೀತಿದ್ರು? ಇವರು ಕರಡು ಸಮಿತಿಯ ಅಧ್ಯಕ್ಷರು. ಇವರು ಯಾವ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ರು ಅಂತ ಕ್ವಶನ್ ಬಂದ್ರೆ, ಹೌದಾ, ಇಲ್ಲಿ ನಮಗೆ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಹೌದಾ? ಇವರನ್ನ ಕರಡು ಸಮಿತಿಯ ಅಧ್ಯಕ್ಷರು ಆಗಿದ್ರು. ಕರಡು ಸಮಿತಿಯ ಅಧ್ಯಕ್ಷರು. ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ರಿ? ಇಲ್ಲದ ನೋಡ್ರಿ ನಮ್ದು BR ಅಂಬೇಡ್ಕರ್ ಅವರು. ಹೌದಾ? ಇವರು ಏನಪ್ಪಾ ಅಂದ್ರೆ ಕರಡು ಸಮಿತಿಯ ಅಧ್ಯಕ್ಷರು ಆಗಿದ್ರು. ಇನ್ನು ನೆಕ್ಸ್ಟು KM ಮುನ್ಸಿ ಅಂತದ. ಇವರು ಏನಪ್ಪಾ ಅಂತಂದ್ರೆ ರಚನಾ ಸಮಿತಿಯ ಒಬ್ಬ ಸದಸ್ಯ ಆಗಿರ್ತಾನ್ರಿ. KM ಮುನ್ಸಿ ಅವರು ಏನಪ್ಪಾ ಅಂದ್ರೆ ರಚನಾ ಸಮಿತಿಯ ಸದಸ್ಯ. ಯಾರಿ? KM ಮುನ್ಸಿ ಅವರು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಿ? ಇಲ್ಲದಾರ ನೋಡ್ರಿ ಬಾಬು ರಾಜೇಂದ್ರ ಪ್ರಸಾದ್. ಇನ್ನು ಕರಡು ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಕರ್ನಾಟಕದ ಸಂಗೀತ ಪಿತಾಮಹ. ಹೌದಾ? ಭಾಳ ಸತಿ ಕ್ವಶನ್ ಆಗ್ಯದ ಇದು. ಮೊರಾರ್ಜಿ ದೇಸಾಯಿ ಎಕ್ಸಾಮ್, ನವೋದಯ ಎಕ್ಸಾಮ್, JK ಒಳಗೆ ಏನು ಮಾಡಿದಾರೆ, ಭಾಳ ಸತಿ ಏನು ಮಾಡಿದ್ದಾರೆ ನಿಮಗೆ ಕ್ವಶನ್ ಅನ್ನು ಕೇಳಿದ್ದಾರೆ. ಕರ್ನಾಟಕದ ಸಂಗೀತ ಪಿತಾಮಹ. ಜಸ್ಟ್ ನಿಮ್ಮ ಮೊರಾರ್ಜಿ ನವೋದಯ ಅಷ್ಟೇ ಅಲ್ಲ, PC PSI ಎಕ್ಸಾಮ್ಗೂ ಕೂಡ ಏನು ಮಾಡ್ತಾನೆ, ಜಾಸ್ತಿ ಎಲ್ಲಿ ಕೇಳಿದಾರೆ ಅಂತಂದರೆ PC ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಹೌದಾ? ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಆಪ್ಷನ್ ಎ ಕನಕದಾಸರು, ಸೆಕೆಂಡ್ ಒನ್ನು ಪುರಂದರದಾಸರು ಅಂತ ಕೊಟ್ಟಿದ್ದಾರೆ, ಥರ್ಡ್ ಒನ್ನು ಜಗನ್ನಾಥ ದಾಸರು ಅಂತ ಕೊಟ್ಟಿದ್ದಾರೆ, ಫೋರ್ತ್ ಒನ್ ಏನಪ್ಪ ಅಂತಂದರೆ ವಿಜಯದಾಸರು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಾದ ರೀ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಅಂತಂದರೆ ಆಪ್ಷನ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಪುರಂದರದಾಸರು. ಪುರಂದರದಾಸರು ಏನಪ್ಪ ಅಂತಂದರೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ನಾವು ಪುರಂದರದಾಸರನ್ನು ಕರಿತಿದ್ವಿ. ಹೌದಾ? ಇನ್ನು ಇವರನ್ನು ಇನ್ನೂ ಏನಂತ ಕರಿತಿದ್ರು ಅಂತಂದರೆ ಪುರಂದರದಾಸರನ್ನು ದಾಸ ಸಾಹಿತ್ಯದ ಪಿತಾಮಹ ಅಂತಲೂ ಕರೀತಾರೆ. ಇಲ್ಲದಾರ ನೋಡ್ರಿ ಪುರಂದರದಾಸರು ದಾಸ ಸಾಹಿತ್ಯದ ಪಿತಾಮಹ. ಯಾರಿ ವಿದ್ಯಾರ್ಥಿಗಳೇ? ದಾಸ ಸಾಹಿತ್ಯದ ಪಿತಾಮಹ. ಯಾರಿ? ಪುರಂದರದಾಸರನ್ನ ದಾಸ ಸಾಹಿತ್ಯದ ಪಿತಾಮಹ ಅಂತಲೂ ಕರಿತಿದ್ರು. ಕರ್ನಾಟಕದ ಸಂಗೀತ ಪಿತಾಮಹ ಅಂತಂದ್ರು ಯಾರಿ? ಪುರಂದರದಾಸರು. ಈ ಎರಡೂ ಕೂಡ ನಿಮಗೆ ಗೊತ್ತಿರಬೇಕು. ದಾಸ ಸಾಹಿತ್ಯದ ಪಿತಾಮಹ ಯಾರಂದ್ರು? ಪುರಂದರದಾಸರೇ. ಹೌದಾ? ಮತ್ತು ಸಂಗೀತ ಸಾಹಿತ್ಯದ ಪಿತಾಮಹ ಯಾರು ಅಂತಂದರೆ ಪುರಂದರದಾಸರು. ನೆಕ್ಸ್ಟ್ ಕ್ವಶನ್. ಭಾರತದ ವಜ್ರದ ನಗರ ಎಂದು ಯಾವ ನಗರನ್ನು ಕರೆಯುತ್ತಾರೆ? ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಅಂತ ಕ್ವಶನ್ ಅದ. ಎ ಕಾನ್ಪುರ್, ಬಿ ಲಕ್ನೋ, ಸಿ ಮುಂಬೈ, ಡಿ ಸೂರತ್. ಹೌದಾ ವಿದ್ಯಾರ್ಥಿಗಳೇ? ನೋಡ್ರಿ ಇಲ್ಲಿ ಎ ಏನದ ಕಾನ್ಪುರ್ ಅಂತ ಕೊಟ್ಟಿದ್ದಾರೆ, ಬಿ ಲಕ್ನೋ, ಸಿ ಮುಂಬೈ, ಡಿ ಸೂರತ್. ಕ್ವಶನ್ ಏನ್ರಿ? ಭಾರತದ ವಜ್ರದ ನಗರ. ಹೌದಾ? ಭಾರತದ ವಜ್ರದ ನಗರ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ ಡಿ ಏನಪ್ಪ ಅಂತಂದರೆ ಸೂರತ್, ಡೈಮಂಡ್ ಸಿಟಿ. ನೋಡ್ರಿ ಇಲ್ಲೇ ಅದ. ಇದು ಏನಪ್ಪ ಅಂದರೆ ಸೂರತ್ತಿನ ಒಂದು ವಜ್ರದ ನಗರ ಅಂತ ನಾವು ಸೂರತ್ತನ್ನು ಕರಿತೀವಿ. ಹೌದಾ? ಇನ್ನು ಮುಂಬೈಯನ್ನು ನಾವು ಭಾರತದ ಹೆಬ್ಬಾಗಿಲು ಅಂತ ಮುಂಬೈಯನ್ನು ಕರಿತೀವಿ. ಭಾರತದ ಹೆಬ್ಬಾಗಿಲು. ಯಾವುದ್ರಿ? ಮುಂಬೈಯನ್ನು ನಾವು ಭಾರತದ ಹೆಬ್ಬಾಗಿಲು ಅಂತಲೂ ಕರಿತೇವ್ರಿ. ಮತ್ತು ವಾಣಿಜ್ಯ ನಗರ ಅಂತಲೂ ಕೂಡ ನಾವು ಮುಂಬೈಯನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಸಂಸ್ಕೃತ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನೋಡ್ರಿ ವಿದ್ಯಾರ್ಥಿಗಳೇ, ಕ್ವಶನ್ ಏನಪ್ಪ ಅಂತಂದರೆ ಕರ್ನಾಟಕದ ಸಂಸ್ಕೃತದ ನಗರಿ ಅಂತ ಕೇಳಿದೆ. ಹೌದಾ? ಕರ್ನಾಟಕದ ಸಂಸ್ಕೃತ ನಗರಿ. ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ
ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು ಅಂತ ಇದೆ. ಹೌದಾ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಸಂಸ್ಕೃತ ನಗರಿ, ಹೌದಾ, ಇಲ್ಲಿ ಚಾರ್ಟ್ ಒಳಗೆ ಕೊಟ್ಟ ಬಿಟ್ಟ, ನೀವು ಆಲ್ರೆಡಿ ಈಗ ಏನು ಮಾಡಿರ್ತೀರಿ, ಎಲ್ಲರೂ ಗೆಸ್ಸನ್ನು ಮಾಡಿರ್ತೀರಿ. ಹೌದಾ, ಯಾವುದ್ರಿ ಮೈಸೂರನ್ನು ಏನಂತ ಕರೀತಾರೆ, ಕರ್ನಾಟಕದ ಸಂಸ್ಕೃತ ನಗರಿ ಅಂತ ಕರೀತಾರೆ. ಹೌದಾ, ಇಲ್ಲಿ ನೋಡ್ರಿ ನಾವು ಸಂಸ್ಕೃತ ನಗರಿ ಅಂತ ಇಲ್ಲಿ ನಾವು ಮೈಸೂರನ್ನು ಕರಿತೇವೆ. ಇಲ್ಲಿ ನೋಡ್ರಿ, ಇಲ್ಲಿ ಮೈಸೂರಿನ ಅರಮನೆ ಅದ. ಹೌದಾ, ಇಲ್ಲಿ ನೋಡ್ರಿ ಚರ್ಚ್ ಕಾಣ್ಬರ್ತದ. ಆಮೇಲೆ ಇಲ್ಲಿ ಮೈಸೂರಿನ ಮಹಿಷಾಸುರ ಮರ್ದಿನಿ. ಹೌದಾ, ಇಲ್ಲಿ ಮಹಿಷಾಸುರ ಏನು ಮಾಡ್ತಾನ, ಕಂಡು ಬರ್ತಾನ. ಇದನ್ನು ನಾವು ಮೈಸೂರನ್ನ ಏನಂತ ಕರಿತೀವಿ ರೀ, ಒಂದು ಸಂಸ್ಕೃತ ನಗರಿ ಅಂತ ಕರಿತೀವಿ. ಇನ್ನು ಆಪ್ಷನ್ ಒಳಗೆ ನೋಡ್ರಿ, ಇಲ್ಲಿ ಧಾರವಾಡ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ನಮ್ಮ ಧಾರವಾಡ ಬಗ್ಗೆ ಎಲ್ಲರಿಗೂ ಗೊತ್ತದ. ಧಾರವಾಡವನ್ನು ಏನಂತ ಕರೀತಾರೆ, ಪೇಡಾ ನಗರಿ. ಪೇಡಾ ನಗರಿ ಅಂತ ನಮ್ಮ ಒಂದು ಧಾರವಾಡವನ್ನು ಕರೀತಾರೆ. ಪೇಡಾ ನಗರಿ, ಪೇಡಾ ನಗರಿ ಯಾವುದ್ರಿ, ನಮ್ಮ ಧಾರವಾಡವನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ, ಪೇಡಾ ನಗರಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಮಂಗಳೂರು. ಹೌದಾ, ಮಂಗಳೂರಿನ ಈಗ ನವಮಂಗಳೂರು ಅದಲ್ಲ, ನವಮಂಗಳೂರು ನಮ್ದು ಮಂಗಳೂರು. ಇಲ್ಲಿ ನವಮಂಗಳೂರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಬಂದರು ನಗರ. ಮಂಗಳೂರನ್ನು ನಾವು ಬಂದರು ನಗರ ಅಂತ ನಾವು ಯಾವುದನ್ನು ಕರಿತೀವಿ, ಮಂಗಳೂರನ್ನು ಕರಿತೀವಿ. ಹೌದಾ, ಇನ್ನು ನೆಕ್ಸ್ಟ್ ಬೆಂಗಳೂರು, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಹೌದಾ, ಆಮೇಲೆ ಉದ್ಯಾನ ನಗರಿ. ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಟೀ ಅಂತಂದ್ರೆ ಏನ್ರಿ, ಚಹಾವನ್ನು ಎಲ್ಲಿ ಹೆಚ್ಚು ಬೆಳಿತಾರಪ್ಪ ಅಂತಂತ ಕ್ವಶನ್ ಅದ. ಇಲ್ಲಿ ನೋಡ್ರಿ, ಕರ್ನಾಟಕ, ಅಸ್ಸಾಂ, ಗುಜರಾತ್, ಕೇರಳ. ಆಪ್ಷನ್ ಎ ಏನದ ರೀ, ಕರ್ನಾಟಕ ಅಂತದ. ಆಪ್ಷನ್ ಬಿ ಅಸ್ಸಾಂ ಅಂತದ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ, ಗುಜರಾತ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನಪ್ಪ ಅಂತಂದರೆ ಕೇರಳ. ಇದು ಏನಪ್ಪ ಅಂತಂದರೆ ನಿಮ್ಗೆ ಕ್ವಶನ್ ಆಗಿದ್ದನ ಯಾವಾಗ, ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಒಳಗೆ ಕೇಳಿದಾನೆ. ಹೌದಾ, ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ ಬಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಯಾವುದ್ರಿ, ಅಸ್ಸಾಂದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡ್ತಾರೆ. ಹೌದಾ, ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂತಹ, ಟೀಯನ್ನು ಉತ್ಪಾದನೆ ಮಾಡುವಂತಹ ಭಾರತದ ರಾಜ್ಯ ಯಾವುದಪ್ಪ ಅಂತಂದರೆ ಅಸ್ಸಾಂ. ಇಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದರೆ ಚಿಕ್ಕಮಗಳೂರು. ಇಲ್ಲಿ ಅದನ್ನು ನೋಡ್ರಿ, ಚಹಾ ಎಲೆಗಳು ಹೆಂಗಿರ್ತಾವಂತ ನಾವಿಲ್ಲಿ ನೋಡ್ಬೋದು. ಈ ಒಂದು ಚಿತ್ರದಲ್ಲಿ ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ನೋಡ್ಬೋದು. ಹೌದಾ, ಇಲ್ಲಿ ಚಿಕ್ಕಮಗಳೂರು ಮತ್ತು ಕೊಡಗು ಇಲ್ಲಿ ಏನು ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂತಹ ಜಿಲ್ಲೆಗಳು ಚಿಕ್ಕಮಗಳೂರು ಮತ್ತು ಕೊಡಗು. ಇನ್ನು ಗುಜರಾತಲ್ಲಿ ಯಾವ ಒಂದು ಬೆಳೆ ಹೆಚ್ಚು ಕಂಡು ಬರ್ತದ? ಹತ್ತಿ. ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಕ್ವಶನ್ಸ್ ಆಗ್ಬೋದು. ಹೌದಾ ವಿದ್ಯಾರ್ಥಿಗಳೇ, ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತಂದರೆ ಗುಜರಾತ್. ಅತಿ ಹೆಚ್ಚು ಏನು ಮಾಡ್ತದ, ಹತ್ತಿಯನ್ನು ಬೆಳೆಯುವಂತಹ ರಾಜ್ಯ ಯಾವುದ್ರಿ? ಗುಜರಾತ್. ಹತ್ತಿಯನ್ನು ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ? ಗುಜರಾತ್ನಲ್ಲಿ ಬೆಳೀತಾರೆ. ಇನ್ನು ಕೇರಳ ಅಂತದ, ಆಪ್ಷನ್ ಒಳಗೆ ಕೇರಳನ ಕೊಟ್ಟಿದ್ದಾನೆ ನೋಡ್ರಿ. ಹೌದಾ, ಕೇರಳ ಒಳಗೆ ಅತಿ ಹೆಚ್ಚು ಯಾವ ಬೆಳೆ ಕಂಡು ಬರ್ತದ ಅಂತಂದರೆ ಸಾಂಬಾರು ಬೆಳೆಗಳು. ಅತಿ ಹೆಚ್ಚು ಕೇರಳದಲ್ಲಿ ಸಾಂಬಾರು ಬೆಳೆಗಳು ಏನು ಮಾಡ್ತವೆ ವಿದ್ಯಾರ್ಥಿಗಳೇ, ಹೆಚ್ಚಾಗಿ ಕಂಡು ಬರ್ತವೆ. ಈ ರೀತಿಯಾಗಿ ನಾವೇನು ಮಾಡಿದ್ವಿ ಇಲ್ಲಿ ಇವತ್ತು ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ ಅನ್ನೋದನ್ನು ನೋಡಿದ್ವಿ. ಯಾವ ರಾಜ್ಯ ರೀ? ಅಸ್ಸಾಂ ಒಳಗೆ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂತಹ ರಾಜ್ಯ ನಮ್ಮ ಭಾರತದ ರಾಜ್ಯ ಯಾವುದ್ರಿ? ಅಸ್ಸಾಂ. ಇನ್ನು ಕರ್ನಾಟಕದೊಳಗೆ ಎಲ್ಲಿ ಉತ್ಪಾದನೆ ಮಾಡ್ತಾರಂದ್ರೆ ಚಿಕ್ಕಮಗಳೂರು ಮತ್ತು ಕೊಡಗು. ಹೌದಾ, ಇನ್ನು ಗುಜರಾತ್ ಒಳಗೆ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡ್ತಾರೆ. ಹೌದಾ, ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಕೇರಳ. ಇದನ್ನು ಸಾಂಬಾರು ಕೇರಳದಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಅತಿ ಹೆಚ್ಚು ಸಾಂಬಾರನ್ನು ಬೆಳೀತಾರೆ. ಇನ್ನು ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂತಹ ದೇಶ ಅಂತ ಕೇಳಿದ್ರಿ ಕ್ವಶನ್ ಆದ್ರೆ ಏನಪ್ಪ?
ಪ್ರಪಂಚದಲ್ಲಿ ಅತಿ ಹೆಚ್ಚು ಟೀಯನ್ನು ಉತ್ಪಾದಿಸುವಂತಹ ದೇಶ. ಪ್ರಪಂಚದಲ್ಲಿ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದ್ರಿ? ಚೀನಾ. ಚೀನಾ ಏನಪ್ಪ ಅಂತಂದರೆ ಅತಿ ಹೆಚ್ಚು ಟೀಯನ್ನು ಉತ್ಪಾದನೆ ಮಾಡ್ತದೆ. ವಿದ್ಯಾರ್ಥಿಗಳೇ, ಅತಿ ಹೆಚ್ಚು ಟೀಯನ್ನು ಉತ್ಪಾದಿಸುವಂತಹ ದೇಶ ಯಾವುದ್ರಿ? ಚೀನಾ. ಇಲ್ಲಿ ಏನು ಮಾಡ್ತಾರೆ? ಅತಿ ಹೆಚ್ಚು ಟೀಯನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು ಇದಕ್ಕಿಂತ ಹೆಚ್ಚಿನದಾದಂತಹ ಎಲ್ಲ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ನಾನು ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಎಲ್ಲ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಮತ್ತು ಇವತ್ತಿನ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಏನು ಮಾಡಿರಿ ಅಂತಂದರೆ ನಮ್ಮ ಒಂದು ಕ್ಲಾಸಿಗೆ ಲೈಕನ್ನು ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನೀವು ಏನು ಮಾಡಿರಿ ನಮ್ಮದು ಒಂದು ಕ್ಲಾಸಸನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ನವೋದಯ ಮೊರಾರ್ಜಿ ದೇಸಾಯಿ RMS ಎಕ್ಸಾಮನ್ನು ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಒಂದು ಇನ್ಸ್ಪೈರ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ನ ಒಂದು ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಫ್ರೀ ಆದಂತಹ ಕ್ಲಾಸಸನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ನಮಗೇನು ಬೇಡ, ಒಂದು ಲೈಕನ್ನು ಕೊಡ್ರಿ ಮತ್ತು ನಮ್ಮ ಕ್ಲಾಸನ್ನು ಏನು ಮಾಡಿರಿ ಶೇರನ್ನು ಮಾಡಿರಿ, ಮತ್ತು ನಮ್ಮ ಕ್ಲಾಸ್ ಬಗ್ಗೆ ಒಂದಿಷ್ಟು ನಿಮ್ಮ ಒಂದು ಅನಿಸಿಕೆಗಳು ಏನದಾವ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತೇನೆ. ಬಾಯ್.